ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ತೀವ್ರಗೊಳ್ತಾ ಇದೆ. ಒಂದ್ ಕಡೆಗೆ ಬಿಜೆಪಿ ಆ ಪ್ರಕರಣದ ಇನ್ಸ್ಪೆಕ್ಟರ್ ಅಮಾನತಿಗೆ ಆಗ್ರಹಿಸ್ತಾ ಇದೆ. ಬಿಜೆಪಿ ಬಿಗಿ ಪಟ್ಟಿಗೆ ಗೃಹ ಸಚಿವ ಪರಮೇಶ್ವರ್ ಮಣಿತಾ ಇದೆ. ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಬೆನ್ನಿಗೆ ಗೃಹ ಸಚಿವ ಪರಮೇಶ್ವರ್ ನಿಂತ್ಕೊಳ್ತಾ ಇದ್ದಾರೆ. ಹುಬ್ಬಳ್ಳಿ ಇನ್ಸ್ಪೆಕ್ಟರ್ನ ಯಾಕೆ ಅಮಾನತ್ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಏನ್ ತಪ್ಪಾದ್ರೂ ಏನ್ ಮಾಡಿದ್ದಾರೆ? ಹುಬ್ಬಳ್ಳಿ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲ್ಲ, ಬಿಜೆಪಿ ಅವ್ರು ಬೇಕಿದ್ರೆ ಪ್ರತಿಭಟನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಅವ್ರ ಕೆಲಸ ಅವ್ರಿಗೆ ಮಾಡಿದ್ದಾರೆ. ಬಿಜೆಪಿಗೆ ಇಷ್ಟ ಇಲ್ಲ ಅಂದ್ರೆ ಎಲ್ರನ್ನೂ ಅಮಾನತ್ ಮಾಡ್ಬಿಡ್ಬೇಕಾ? ಬಿಜೆಪಿ ನಾಯಕರಿಗೆ ಹೀಗಂತ ತಿರುಗೇಟು ಕೊಡೋ ಕೆಲಸವನ್ನ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡ್ತಾ ಇದ್ದಾರೆ. ಆ ಮೂಲಕ ಜಿದ್ದಾಜಿದ್ದಿ ಜೊತೆಗೆ ಇಡೀ ಪ್ರಕರಣದಲ್ಲಿ ರಾಜಕೀಯ ಕೆಸರಚಾಟ, ಗುದ್ದಾಟ ವಿಪರೀತ ಹಂತಕ್ಕೆ ಹೋಗುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಇನ್ಸ್ಪೆಕ್ಟರ್ ಬಗ್ಗೆ ಆಕ್ಷೇಪವನ್ನ ಬಿಜೆಪಿ ವ್ಯಕ್ತಪಡಿಸಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಡೋ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಪ್ರಮಾಣ ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡಲಿ. ಅವರೆಲ್ಲ ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಅವ್ರು ಮಾಡಲಿ. ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಅವ್ರು ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಡ ಮಾಡ್ತಿದ್ದಾರೆ. ನಾವು ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವ್ನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಿಬಿಡೋಣವಾ? ಇಲ್ಲಲ್ಲ, ರಜಾ ಏನಿಲ್ಲ. ಅವರೇನು ಮೊದಲೇ ರಜಾ ಹಾಕ್ಕೊಂಡಿದ್ರಂತೆ, 2 ದಿನ ಬರ್ತಾರೆ. ಬಂದವರು ಡ್ಯೂಟಿ ಅವ್ರ ಪಾಡಿಗೆ ಅವರು ಡ್ಯೂಟಿ ಮಾಡ್ಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಆಗೋದೇ ಇಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅಮಾನತು ಮಾಡೋದಕ್ಕೆಲ್ಲ ಆಗಲ್ಲ, ಪ್ರೊಸೀಜರ್ ಪ್ರಕಾರನೇ ಇಲ್ಲೆಲ್ಲವೂ ಕೂಡ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬಿಜೆಪಿ ಬಳಿ ಇರುವಂತಹ ಆಯ್ಕೆ ಏನು? ಅಮಾನತ್ ಆಗ್ಬೇಕು ಆ ಇನ್ಸ್ಪೆಕ್ಟರ್ ಅಂತ ಬಿಜೆಪಿ ಅಪೇಕ್ಷಿಸ್ತಾ ಇರೋದಾದ್ರೂ ಯಾಕೆ ಅಂತ? ಮಮತಾ, ಹೌದು, ಆ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಅನ್ನ ನಾವು ಅಮಾನತು ಮಾಡಲ್ಲ. ಅವರು ಮಾಡಿರೋದ್ರ ತಪ್ಪಾದ್ರೂ ಏನು, ಕಾನೂನಿನ ಪ್ರಕಾರವಾಗಿ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಕ್ರಮ ತೆಗೆದುಕೊಂಡಿದ್ದಾರೆ, ಹಾಗಾಗಿ ಅವರನ್ನ ಅಮಾನತು ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳೋ ಮೂಲಕ ಬಿಜೆಪಿ ಏನು ಡೆಡ್ಲೈನ್ ಅನ್ನು ಕೊಟ್ಟಿತ್ತು, ಜನವರಿ 9ರ ಒಳಗಡೆ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಬೇಕು ಅಂತ, ಅದಕ್ಕೆ ಗೃಹ ಸಚಿವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ಕಾನೂನಿನ ಪ್ರಕಾರವೇ ಅವರು ನಡ್ಕೊಂಡಿದ್ದಾರೆ. ಅದಕ್ಕಾಗಿ ಬಿಜೆಪಿಯವರು ಅಮಾನತು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳೋದಾಗೆ ನಾವು ಕೇಳೋದಿಕ್ಕಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಮುಖ್ಯ. 9ನೇ ತಾರೀಕು ಒಳಗಡೆ ಏನಾದ್ರೂ ಅವರು ಅಮಾನತು ಮಾಡಲಿಲ್ಲ ಅಂದ್ರೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರಲ್ಲದೆ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸ್ತೀವಿ ಅಂತ ಹೇಳಿದ್ರು. ಈಗ ಗೃಹ ಸಚಿವರು 9ನೇ ತಾರೀಕುವರೆಗೂ ಕಾದೇ ಇಲ್ಲ, ಇವತ್ತೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅಮಾನತು ಮಾಡಲ್ಲ ಅಂತ. ಹಾಗಾಗಿ ಬಿಜೆಪಿ ನಾಯಕರು ಇದನ್ನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಪ್ರತಿಭಟನೆ ಹಾದಿ ಹಿಡಿತಾರ, 9ರವರೆಗೂ ಕಾಯ್ತಾರ, ಅಥವಾ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾರ, ರಾಜ್ಯಾದ್ಯಂತ ಹೋರಾಟವನ್ನ ರೂಪಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಬಿಜೆಪಿಯ ಈ ಒಂದು ಪ್ರತಿಭಟನೆ ಅಸ್ತ್ರಕ್ಕೆ ಸರ್ಕಾರ ಕ್ಯಾರೆ ಅಂತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಗೃಹ ಸಚಿವರು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಇದನ್ನ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತೂ ಸುತಾರಾಮ್ ಹೇಳ್ತಾ ಇದ್ದಾರೆ, ಸಾಧ್ಯನೇ ಇಲ್ಲ ಅಮಾನತ್ ಮಾಡಕ್ಕೆಲ್ಲ. ಕಾನೂನು ಪ್ರೊಸೀಜರ್ ಏನಿದೆಯೋ, ಕಾನೂನು ಪುಸ್ತಕದಲ್ಲಿ ಏನ್ ಬರ್ತಿದೆಯೋ ಅದನ್ನ ಅವ್ರು ಫಾಲೋ ಮಾಡಿದ್ದಾರೆ. ಸೊ ಅವರನ್ನ ಇಲ್ಲಿ ಅಮಾನತು ಮಾಡುವಂತಹ ಪ್ರಶ್ನೆ ಇಲ್ಲ. ಬೇಕಾದ್ರೆ ಅವ್ರ ಹೋರಾಟಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ನಾವಂತೂ ನಮ್ಮ ಸರ್ಕಾರ ಅಂತೂ ಬಗ್ಗಲ್ಲ, ನಮ್ಮ ಬದ್ಧತೆ ಏನಿದೆ ಅದನ್ನ ನಾವು ತೋರಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ಪರಮೇಶ್ವರ್ ಅವರ ವಾದ.